ಅಂಥವರನ್ನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನೊಬ್ರು ಜಮೀರ್ ಅಹ್ಮದ್ ಖಾನ್ ವಸತಿ ಸಚಿವರಿದ್ರು ಅವಾಗ. ಅವರದೇ ಪಕ್ಷದ BR ಪಾಟೀಲ್ ಅಂತಕ್ಕಂಥ ಶಾಸಕರು ನೇರವಾಗಿ ವಿಡಿಯೋ ಮಾಡಿ ಮಾತಾಡಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕಂಡಿದ್ದೀವಿ. ಅವರ ಭ್ರಷ್ಟಾಚಾರವನ್ನು ನೋಡಿದ್ದೀವಿ. ಇನ್ನೋರ್ವರು ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಇರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ BJPಗೆ ಬೈದ್ರೆ ನನಗೆ ಸಚಿವ ಸ್ಥಾನ ಕೊಡ್ತಾರಂತೇಳಿ ವಿಚಾರವನ್ನಿಟ್ಟುಕೊಂಡು ಪ್ರತಿದಿನ ಮೀಡಿಯಾ ಮುಂದೆ ಬಂದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡತಕ್ಕಂಥ ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್, ಕಾರ್ಮಿಕ ಇಲಾಖೆಯಲ್ಲಿ ಏನ್ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ಎಲ್ಲ ಜನ ಜಾಹೀರಾಗಿದೆ, ಎಲ್ಲ ಜನರಿಗೆ ಗೊತ್ತಿರ್ತಕ್ಕಂಥ. ಏನ್ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡಕ್ ಹೊರಟಿದ್ದೀರಿ? ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ತೋಳೋದಕ್ಕೆ ಹಿಂದಿನ ನಿಮ್ಮ ಸರ್ಕಾರದಲ್ಲಿ ಯಾರು ಹೆಚ್ಚು ಭ್ರಷ್ಟಾಚಾರ ಮಾಡಿ ಹಣವನ್ನು ಗಳಿಸಿದಾರೋ ಆ ಹಣವನ್ನ ಕೇಂದ್ರದ ನಿಮ್ಮ ಹೈಕಮಾಂಡಿಗೆ ಕೊಡೋದ್ರ ಮುಖಾಂತರ, ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಕೊಡೋದ್ರ ಮುಖಾಂತರ ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದಾರ. ತಮ್ಮ ಮೇಲೆ ಇಡಿ ಕೇಸ್ ಇದ್ರು ಸಹಿತ ಎಷ್ಟು ಉಡಾಪೆಯಿಂದ ನಾಳೆ ಅವರಿಂದ ಒಬ್ಬ ಭ್ರಷ್ಟಾಚಾರಿ ಮಂತ್ರಿಯಿಂದ ಬಳ್ಳಾರಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ರಾಹುಲ್ ಗಾಂಧಿ ಅವರೇ, ನಿಮ್ಮ ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡ್ತಾ ಇದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರದ ಸಚಿವರು 187 ಕೋಟಿ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ. ಅವರನ್ನು ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳಕ್ ನಿಮ್ಗೆ ಗೊತ್ತಾಗ್ಲಿಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಇವರೆಲ್ಲರೂ ಸಚಿವರದ್ದು ಒಂದ್ ಕಡೆ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳದ್ದು ರಿಯಲ್ ಎಸ್ಟೇಟ್. ಬಿಡದಿ ಒಂದೇ ಟಾರ್ಗೆಟ್. ರಾಜ್ಯದಲ್ಲಿ ಬರ ಇದೆ, ಅದರ ಕಡೆ ಗಮನ ಹರಿಸ್ತಾ ಇಲ್ಲ. ರಾಜ್ಯದಲ್ಲಿ ಶಿಕ್ಷಣ ಕುಂಠಿತವಾಗ್ತಾ ಇದೆ, ಅದರ ಕಡೆ ಯಾವುದೇ ಗಮನವಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರ ವ್ಯವಸ್ಥೆ ಅಸ್ತವ್ಯಸ್ತತೆ ಆಗ್ತಾ ಇದೆ ಇವತ್ತು, ಜೀವನ ನಿರ್ವಹಣೆ. ಅದರ ಕಡೆ ಯಾವುದೇ ವಿಚಾರ ನೀಡದೇನೆ ಬಿಡದಿ ಬಗ್ಗೆ ಫೋಕಸ್. ಏನ್ ರಿಯಲ್ ಎಸ್ಟೇಟ್ ಸರ್ಕಾರನ ಇದು? ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯಿಂದ ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಿಮ್ಮ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಬಿ ನಾಗೇಂದ್ರ ಅವರ ರಾಜೀನಾಮೆ ಆಗಬೇಕು. ರಾಜೀನಾಮೆ ಆಗದೇ ಇದ್ರೆ ಸದನದ ಒಳಗಡೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಒಳಗೊಂಡು ಉಗ್ರವಾದ ಹೋರಾಟವನ್ನ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಶಾಸಕರು ಅಲ್ಲಿ ಕೈಗೊಳ್ತಾರೆ. ನೀವೇನಾದ್ರೂ ಇವತ್ತು ಅವ್ರ ರಾಜೀನಾಮೆಯನ್ನು ತೋಳದೇ ಇದ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನರು ಸಹಿತ, ಪ್ರತಿಯೊಬ್ಬ ಮತದಾರರು ಸಹಿತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ನಿಮಗೆ ಸರ್ಕಾರ ನಡೆಸೋದಕ್ಕೆ ಜನರು ಓಟ್ ಹಾಕಿರೋದು ಭ್ರಷ್ಟಾಚಾರ ಮಾಡಕ್ಕಲ್ಲ, ಭ್ರಷ್ಟಾಚಾರಿಗಳನ್ನ ಸಚಿವ ಸಂಪುಟದಲ್ಲಿ ಕರ್ಕೊಂಡು ಹಣ ಗಳಿಸೋದಕ್ಕಲ್ಲ. ರಾಜ್ಯದ ಜನ ಒಳ್ಳೇದು ಮಾಡ್ಲತ್ತ ಓಟ್ ಹಾಕಿದ್ದಾರೆ ನಿಮ್ಗೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವ್ ಯಾವುದೋ ಒಂದು ಬರದಲ್ಲಿದ್ದೀರಾ. ಈ ರಾಜ್ಯದ ಜನ ಯಾರನ್ನು ಯಾವಾಗ ಇಳಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು. ಮತದಾರ ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ. ನಮ್ಮ ಒತ್ತಾಯ ಇದೆ, ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಇದೆ. ನಾಗೇಂದ್ರ ಅವರ
ರಾಜೀನಾಮೆಯನ್ನು ತೆಗೆದುಕೊಳ್ಳದೆ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಯಾವುದೇ ಶಾಸಕರು, ಸಚಿವರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ವಿನಂತಿ ಮಾಡ್ಕೋತೀವಿ, ಇವತ್ತೇ ಸಾಯಂಕಾಲದ ಒಳಗಾಗಿ ಯಾರು ಹಗರಣದಲ್ಲಿರ್ತಕ್ಕಂಥ ನಿಮ್ಮ ಸಚಿವರಿದ್ದಾರೆ, ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಒಬ್ಬ ಸರ್ಕಾರಿ ಅಧಿಕಾರಿ ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ನೀವು ನೋಡಿದಿರಿ, ರಾಜ್ಯದ ಜನ ನೋಡಿದೆ. ಇಂಥ ವ್ಯವಸ್ಥೆಯಲ್ಲಿ ಸಹಿತ ಅಂತ ವ್ಯಕ್ತಿಗಳನ್ನು ನೀವು ಸಚಿವ ಸಂಪುಟದಲ್ಲಿ ಸೇರಿಸ್ಕೋತೀರಂದ್ರೆ ಈ ರಾಜ್ಯವನ್ನ ಯಾವ ವ್ಯವಸ್ಥೆ ಕತ್ತೊಯ್ದುಕೊಂಡು ಹೋಗ್ಬೇಕಂತ ವಿಚಾರ ಮಾಡಿದ್ದೀರಿ ನೀವು. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಇಡೀ ರಾಜ್ಯದ ಕಾರ್ಯಕರ್ತರು, ರಾಜ್ಯದ ಜನರು, ರಾಜ್ಯದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಹಿರಿಯರು ನಿಶ್ಚಯ ಮಾಡಿದ್ದಾರೆ. ಎಲ್ಲ ವರ್ಗದವರು ಸೇರ್ಕೊಂಡು ನೀವೇನಾದರೂ ರಾಜೀನಾಮೆ ತಗೊಳ್ಳದೇ ಇದ್ರೆ ಇಡೀ ರಾಜ್ಯಾದ್ಯಂತ ಬೀದಿಗಿಳಿದ ಹೋರಾಟ ಮಾಡ್ತೀವಿ. ಯಾವುದೇ ರೀತಿ ಭ್ರಷ್ಟಾಚಾರದ ಕುರಿತಾಗಿ ಯಾವುದು ಇದೇ ಇಲ್ಲ. ಇದು ರಾಜಕಾರಣ ಮಾಡ್ತಾ ಇದ್ರೆ ಒಂದು ಇದ್ರ ಮೇಲೆ ನಾವು ಹೇಳೋದಲ್ಲ, ಮಾಧ್ಯಮದಲ್ಲಿ ಅವ್ರು ಏನ್ ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಮೇಲೆ 36 ಕೇಸ್ಗಳಿದೆ. ಈಗಾಗಲೇ 36 ಕೇಸ್ಗಳು ನಡೀತಾ ಇದೆ. ಆಮೇಲೆ ಸರ್ಕಾರ ಇಲಾಖೆಯಿಂದ ಹೋಗ್ತಕ್ಕಂಥ ಹಣ ಎಲ್ಲಿ ಹೋಗಿದೆ ಅನ್ನೋದು ಪರಿಪೂರ್ಣವಾಗಿ ಇಡಿ ಕೈಯಲ್ಲಿ ಸಿಕ್ಕಿದೆ, ಇಡಿ ಬಹಿರಂಗಪಡಿಸಿದೆ. ಇದಾಗಿಯೂ ಭ್ರಷ್ಟಾಚಾರ ನಡೆದಿಲ್ಲ ಅಂದ್ರೆ ಎಷ್ಟು ಬಂಡತನದಲ್ಲಿದ್ದಾರೆ ಕಾಂಗ್ರೆಸ್ಸಿನ ನಾಯಕರಂತ.